ಹಾಯ್ ಫ್ರೆಂಡ್ಸ್, ನಾನು ನಮ್ಮ ಪ್ರೀತಿಯ ನಿರೂಪಕ ಅನುಶ್ರೀ ಅವರ ಅಣ್ಣ ಅಕುಲ್ಪಾಜಿ ತಮ್ಮ ಸುಪ್ರಿ. ಒಂದು ಭೀಮಕಾಯದ ಒಂದು ಈವೆಂಟ್ ನಡೀತಾ ಇದೆ ಇವತ್ತು. ಅದಕ್ಕೋಸ್ಕರ ನಿರೂಪಣೆ ಮಾಡೋದಕ್ಕೆ ನಾನು ಕರೆಸಿದ್ದಾರೆ. ಭಾರಿ ಸಂತೋಷ. 50 ವಾರವನ್ನು ತುಂಬಿಸಿದೆ ನಮ್ಮ ಭೀಮಕಾಯ ಈವೆಂಟ್. ಅದ್ರ ಬಗ್ಗೆ ಆ ತಂಡದ ಸದಸ್ಯರನ್ನು ಮಾತಾಡ್ಸೋಣ. ಯಾರ್ಯಾರು ಏನೇನು ಹೇಳ್ತಾರೆ ಕೇಳೋಣ. ಮೊದಲನೇದಾಗಿ ಸುಹಾಸ್ ಪಿಂಟು. ಈ ಭೀಮಕಾಯ ಬಗ್ಗೆ ಈ ಗುಂಪಿನ ಬಗ್ಗೆ ಇವತ್ತಿನ ದಿನ ಏನಿದೆ ಅದು ಭೀಮಕಾಯದ 25ನೇ ವಾರ ಹಾಗೂ ಡಿಸೆಂಬರ್ 25. ಅದೆಲ್ಲ ಗೊತ್ತಿರೋ ವಿಚಾರ ಹೇಳಿದ್ದೆ, ಪದೇ ಪದೇ ಹೇಳಿ ನಾನು ಬೇಜಾರು ಮಾಡೋಕ್ಕಲ್ಲ. ಮುಂದಿನ ಸ್ಪರ್ಧೆ ಕೊಡ್ತೀನಿ. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಮುಂದಿನ ಗುಂಪಿನ ತಂಡದ ಸದಸ್ಯ ಸಚಿನ್, ನೀವು ಮಾತಾಡಬೇಕು. ನಮ್ಮದು ಭೀಮಕಾಯ, ಭೀಮ ಪ್ಲಸ್ ಕಾಯ ಭೀಮಕಾಯ. ಮುಂದಿನ ಮಾತಾಡಿ. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಮಾತು ಕೇಳಿ ಇವಾಗ ಅಪರೂಪದ ಅತಿಥಿ ಕಾಂಬ್ಳಿಯವರು ಮಾತಾಡ್ತಾ ಇದ್ದಾರೆ. ಮಾತಾಡಿ ಸರ್. ಮೊದಲನೇದಾಗಿ ಧನ್ಯವಾದಗಳು ನಮ್ಮ MC ಸುಪ್ರೀತ್ ಅವ್ರಿಗೆ. ಇದು ನಮ್ ಗುಂಪು ರೀ, ನಮ್ ಗುಂಪು. ಇದು ಇಟ್ಕೊಳ್ಳಿ, ಮೈಕನ್ನು ಹೇಳ್ತೀನಿ. ಚೆನ್ನಾಗಿರ್ಬೇಕೆಲ್ಲ, ಎಲ್ಲ ಹೆಲ್ದಿ ಆಗಿರ್ಬೇಕು ಅಷ್ಟೇ. ನಾವು ಕಟ್ಟಿರೋ ಗುಂಪು ಇದು. ಓಕೆ, ಎಂಜಾಯ್. ಈ ತಂಡದ ಇನ್ನೊಬ್ಬ ಸದಸ್ಯ ಪ್ರಮೋದ ಶಂಕರ್, ನಿಮ್ಮ ಅಭಿಪ್ರಾಯ? ಈ ದಿನ ಡಿಸೆಂಬರ್ 25, 2024 ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ರಿಲೀಸ್ ಆಗಿರೋ ಮೂವಿ ಆಗಿದೆ. ದಯಮಾಡಿ ಮುಂದಿನ ಸದಸ್ಯ ಎಂಪ್ಲಾಯ್ ಆಫ್ ದಿ ಇಯರ್ ಶ್ರೀನಿವಾಸ್ ಅವರು ಮಾತಾಡಬೇಕು. ಕೀಬೋರ್ಡ್ ಮೇಲೆ ಕೈ. ಇವತ್ತು ಭೀಮಕಾಯದ ದಿನ. ಧನ್ಯವಾದ. ಜೋರಾದ ಚಪ್ಪಾಳೆ. ಇವಾಗ ತುಂಬಾ ಈ ತಂಡದಲ್ಲೇ ತುಂಬಾ ಪಾದರಸದಂತ ಓಡಾಡುವಂತ ವ್ಯಕ್ತಿ ಮರಿಕ್ಯೂರಿ ಖ್ಯಾತಿಯಾದಂತಹ ಜಾಕಿ ಜಗದೀಶ್ ಅವರು ಮಾತಾಡಬೇಕು. ನಮಸ್ಕಾರ ಎಲ್ಲರಿಗೂ. ಇವತ್ತು ಭೀಮಕಾಯ ಶುರುವಾಗಿ 1 ವರ್ಷ ಕಂಪ್ಲೀಟ್ ಆಗಿದೆ. ಇದೇ ರೀತಿ ನಿಮ್ಮ ಪ್ರೋತ್ಸಾಹ ಇನ್ನೂ 10 ವರ್ಷ ಕಂಪ್ಲೀಟ್ ಮಾಡಬೇಕು. ಯಾರು ಕಂಪ್ಲೀಟ್ ಮಾಡಂಗಿಲ್ಲ ಅಂದ್ರೆ ಮಾಡಲೇಬೇಕು. ಯಾಕೆಂದ್ರೆ ಇದು ಟೀಮ್ ಓಣ. ಅಮೀಕಂಡ್ ಕಂಪ್ಲೀಟ್ ಮಾಡಬೇಕು. ಅಣ್ಣ ನೀನೇ ಆಗಲ್ಲ ಅಂತ ಕಲ್ತಿರೋದು. ಕಾಮಿಡಿ ಎಲ್ಲ ಬ್ಯಾಗ್ ಈ ಥರ ತಿಂದವನೇ ಮಾತು ಹೇಳ್ಕೊಲ್ಲ, ಹಿಡ್ಕೊಂಡ್ಬರ್ಬೇಕಲ್ಲ ಅದ್ರೊಳಗಡೆ. ಬ್ಯಾಗ್ ನೋಡಿದ್ರೆ 2 ಅಲ್ಲ 4 ಇರೋದು ಹಂಗಂತ್ಯಾ? ಹೂ, ನಿಮ್ಗೆಲ್ಲ ಹಬ್ಬ ಹಂಗಾರೆ ಮಾಡ್ಲಾ? ಓ ಏನ್ರು, ಏನ್ 1 ವರ್ಷ ಸೆಲೆಬ್ರೇಷನ್ ನಡೀತಾ ಇದೆ. ಒಬ್ರು ಸೆಲೆಬ್ರಿಟಿನೇ ಇಲ್ಲ, ಈ ಸ್ಪೋರ್ಟ್ಸ್ ಮ್ಯಾನ್ ಇಲ್ಲ. ಏನ್ರಪ್ಪ ನಿಮ್ ಕತೆ? ಜಗದೀಶ್ ಬನ್ನಿ ಇಲ್ಲಿ. ಆಕ್ಚುಲಿ ಎಲ್ಲ ಸೆಲೆಬ್ರಿಟಿನ ಅಪ್ರೋಚ್ ಮಾಡಿದ್ವಿ. ಅವರೇ ತುದಿಗಾಲಲ್ಲಿ ನಿಂತಿದ್ರು ಬರ್ಬೇಕು ಅಂತ. ಬಟ್ ನಾವು ದೇಹ ದಂಡಿಸಿರೋದು ನೋಡಿ, ನಮ್ಮಲ್ಲೇ ಈ ತರ ಅಭ್ಯರ್ಥಿ ಇರ್ಬೇಕಾದ್ರೆ ಇವನ್ನೇ ನಾವು ಇನ್ಸ್ಪಿರೇಷನ್ ತಗೊಂಡ್ವಿ ದಿನ. ಸೊ ಹಂಗಾಗಿ ಇವನ್ಗಿಂತ ದೊಡ್ಡ ಸೆಲೆಬ್ರಿಟಿ ಬೇಕಾ ನಮ್ಗೆ ಹಂಗಂತೇಳಿ ಅದಕ್ಕೆ ನಾವು ಇವನ್ನೇ ಕರ್ಸಿದ್ವಿ. ಮೇನ್ ಅತಿಥಿ ಇವನೇ. ಹಾಗೆ ಇನ್ ಕೇಸ್ ಏನಾದ್ರು ಕರ್ಸಿದ್ರೆ ಯಾರನ್ನ ಕರೆಸ್ತಾ ಇದ್ರಿ? ಯಾರನ್ನ ಕರೆಸ್ತಾ ಇದ್ರಿ? ನಮ್ ಇವ್ರು ಕೇಳಿ ಹೇಳಿ. ಯಾರನ್ನ ಕರೆಸ್ಬೇಕು ಅಂತ ಪ್ಲಾನ್ ಮಾಡಿದ್ರಿ ನೀವು? ಸಾರಿ ಸರ್, ದಯವಿಟ್ಟು ಅದನ್ನೆಲ್ಲ ಹೇಳಕ್ಕಾಗಲ್ಲ, ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಒಂದು ಇಮೇಲ್ ಮಾಡಿ ರೆಸ್ಪಾಂಡ್ ಮಾಡ್ತೀವಿ. ಸೋಡಿಯಂ ಮೆಟಲ್ ನನ್ನ ಮಗ. ಈಗ ಭೀಮಕಾಯ ಈವೆಂಟ್ನ ಬಹುಮಾನ ವಿತರಣೆ ಸಮಯ. ಈ ಬಹುಮಾನ ವಿತರಣೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುತ್ತಾ ನಮ್ಮಮ್ಮ ಲತಮ್ಮ ಅವ್ರನ್ನ ಕರೀತಾ ಇದ್ದೀನಿ, ಬರಬೇಕು. ಬನ್ನಿ. ಪ್ರಥಮವಾಗಿ ಎದುರಿ ಅರ್ಧಕ್ಕೆ ಓಡಿದಂಥ ಜಗದೀಶ್ರವರಿಗೆ ಪ್ರಥಮ ಬಹುಮಾನವಾಗಿ ಕೊಡಬೇಕು. ಬರಬೇಕು ಜಗದೀಶ್ ಅವರು, ಜಾಕಿ ಜಗದೀಶ್ ಅವರು. ಇದು ಪ್ರಥಮ ಬಹುಮಾನ ಅಲ್ಲ, ಪ್ರಥಮವಾಗಿ ಕದ್ದೋಗಿದ್ರು ಇವರು. ಆಗದಲ್ಲೇ ಸಮಾಧಾನಕರ ಅಂತ ಹೇಳಿ ಕೊಟ್ಟಿದ್ದೀವಿ. ಮತ್ತೆ ನಾವು ಮುಂದುವರಿಸಬೇಕು ಅಂತ ಮನಸ್ಸಾಗಿದೆ, ಯೋಚನೆ ಮಾಡ್ತಾ ಇದ್ದೀವಿ. ಒಳ್ಳೇದಾಗ್ಲಿ ಜಗದೀಶ್, ಹೋಗಿ ಬನ್ನಿ.
ಎರಡನೇದಾಗಿ ನಮ್ಮ ಅಪರೂಪದ ಅತಿಥಿ ಬರೀ ವರ್ಚುವಲಲ್ಲಿ ಮಾತ್ರ ಕಾಣ್ತಾರೆ, ಪ್ರಾಕ್ಟಿಕಲಾಗಿ ಎಲ್ಲೂ ಇರಲ್ಲ ಅವ್ರ ಅವೈಲಬಿಲಿಟಿ. ಹಾಯ್ ಅಂದರೆ ಹಾಯ್ ಅಂತಾರೆ. ಎಲ್ಲ ನಿಮ್ಮದು ವಾಟ್ಸಪ್ಪು ಇನ್ಸ್ಟಾಗ್ರಾಮು ಬರೀ ಇದರಲ್ಲೇ, ಎಲ್ಲದಕ್ಕೂ ಒಂದೇ ಒಂದು ಲೈಕ್. ಕಷ್ಟ ಸುಖ ದುಃಖ ನೋವು ನಲಿವು ಎಲ್ಲದಕ್ಕೂ ಒಂದು ಲೈಕ್. ನಾಳೆ ಫಂಕ್ಷನಿಗೆ ಬರ್ತೀರಾ ಲೈಕ್, ನಾಳೆ ಬರೋಲ್ವಾ ಒಂದು ಲೈಕ್. ಲೈಕ್ ಕಾಂಬ್ಳಿ ಅವರು ಬರಬೇಕು. ಒಂದು ಜೋರಾದ ಚಪ್ಪಾಳೆ ಕಾಂಬ್ಳಿ ಅವ್ರಿಗೆ. ಜಾಕೆಟ್ ತಾಲೂಕ್ ಬೆಂಗಳೂರಿಂದ ಬಂದಿದ್ದಾರೆ. ಓ ಫ್ಯಾನ್ಸ್ ಬಾರಿ ಕೇಳ್ತಾವ್ರೆ, ಮಾತಾಡ್ಲೇಬೇಕು ಸರ್, ಮಾತಾಡಿ. ಸೊ ಈ ಕಾರ್ಯಕ್ರಮ ನೋಡಿ ತುಂಬಾ ಖುಷಿ ಆಯ್ತು. ನಿಮಗೆ ನಮ್ಮೊಂದು ಲೈಕ್. ಅವರೆಲ್ಲರೂ ಯೋಗಕ್ಷೇಮ, ಮುಂದಿನ ಆಗು ಹೋಗುಗಳು, ಹಿಂದೆ ನಡೆದಿರೋದು ಮುಂದೆ ನಡೆಯೋದು ಎಲ್ಲ ನುಡಿತಾ ಇರುವಂತಹ ನೆಚ್ಚಿನ ಗುರುಗಳು ಅಂತೆಲ್ಲ ಫೇಮಸ್ ಆಗ್ಬಿಟ್ಟಿದ್ದಾರೆ. ಇನ್ನೊಂದು ಹಾಸನ ಸುತ್ತಮುತ್ತ ಎಲ್ಲ ಭಾರಿ ಹೆಸರು ಮಾಡಿದ್ದಾರೆ. ಅವರು ಸುಹಾಸ್ ಗುರುಗಳು, ದಯವಿಟ್ಟು ಬರಬೇಕು. ಗುರುಗಳೇ ನಿಮಗೆ ಒಳ್ಳೇದಾಗ್ಲಿ ಅಂತ ಕೇಳಕ್ಕಾಗಲ್ಲ, ನಿಮ್ಮಿಂದ ಭೀಮಕಾಯ ಒಳ್ಳೇದಾಗ್ಲಿ ಅಂತ ಒಂದು ಮಾತು ಹೇಳ್ಬಿಡಿ, ಒಂದು ಈತ ನೋಡಿ. ಇದು ಫಸ್ಟ್ ಪಮ್ಮಿಂಗ್ ನಾನೇ ಹೇಳಿದ್ನ, ಅಂದರೆ ಈ ಥರ ಮಾಡ್ತೀಯ ನೀನು ಅಂತ, ಗ್ರೂಪ್ ಮಾಡ್ತೀಯ ಅಂತ ನಾನೇ ಭವಿಷ್ಯ ನುಡಿದಿದ್ದೆ. ಆ ಭವಿಷ್ಯನ ನಿಜ ಮಾಡಿದನವನು. ಎಲ್ಲರಿಗೂ ಒಳ್ಳೇದಾಗಲಿ. ಹೀಗೆ 10 ವರ್ಷ ಅಲ್ಲ 15 ವರ್ಷ ಸಾಯೋವರೆಗೂ ಈ ಗ್ರೂಪ್ ಇಟ್ಕೊಳ್ಳೋಣ. ಎಲ್ಲರೂ ಇದೇ ಥರ ಎಂತೂಸಿಯಾಸ್ಟಿಕ್ ಆಗಿ ಕ್ಯಾಲೋರೀಸ್ ಬರ್ನ್ ಮಾಡಿ ಚೆನ್ನಾಗಿರೋಣ. ಒಳ್ಳೇದಾಗ್ಲಿ. ಒಂದು ಜೋರಾದ ಚಪ್ಪಾಳೆ ಸುಹಾಸ್ ಅವ್ರಿಗೆ ಹೊಡಿರಪ್ಪ ಚಪ್ಪಾಳೆ. ಮುಂದಿನ ಸದಸ್ಯ ಚಿಕಾಗೋ ಚಂದ್ರಶೇಖರ್ ಅಂತಾನೆ ಫೇಮಸ್ ಆಗಿರುವಂತಹ ನಮ್ಮ NRI HCL ಎಂಪ್ಲಾಯ್ ಆಫ್ ದಿ ಇಯರ್, ಕೀಬೋರ್ಡ್ ಮೇಲೆ ಕೈ, ಶ್ರೀನಿವಾಸ್ ಜಿ ಅವ್ರು ಬರಬೇಕು. ಇನ್ನೊಂದು ಹೆಸರಿದೆ ಅವ್ರಿಗೆ ಬಾಂಬೆಲೆ, 7 ಅಪ್ ಸೀನಾ ಅಂತ ಹೇಳಿ. ಶ್ರೀನಿವಾಸ್ ಅವರು ಒಂದೆರಡು ಈತ ನುಡಿಗಳು. ಲಾಸ್ಟ್ ಒಂದು 2 ಮಂತ್ಸಿಂದ ಸ್ವಲ್ಪ 2-3 ಮಂತ್ಸಿಂದ ಏನು ಎಫರ್ಟ್ ಆಗ್ತಿರ್ಲಿಲ್ಲ. ಈಗ ಹೊಸ ವರ್ಷದಿಂದ ಎಫರ್ಟ್ ಹಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ, ಹಾಕಿ. ಮಾಡ್ತೀವಿ ಅಲ್ವಾ, ಮಾಡ್ತೀವಿ ಅಂತ ಅನ್ಕೊಂಡಿದ್ರಲ್ಲ, ಅದು ಇಂಪಾರ್ಟೆಂಟ್. ಥ್ಯಾಂಕ್ಸ್. ಮುಂದಿನ ಸದಸ್ಯರು ಅವ್ರನ್ನ ಲಾಸ್ಟಿಗೆ ಕರೆಯೋಣ. ಮುಂದಿನ ಸದಸ್ಯರು ಈ ನಮ್ಮ ಪ್ರಮೋದ್ ಎಸ್ ಶಂಕರ್. ಎಲ್ಲರಿಗೂ ಒಂದು ಉತ್ಸಾಹ ತುಂಬಿ ಈ ಥರ ಒಂದು ಗುಂಪನ್ನ ಮಾಡಿ ಈ ಲೆವೆಲಿಗೆ ತಂದಿದ್ದಾರೆ. ಎಲ್ರಿಗೂ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳಿ ಅವ್ರನ್ನ ಕರೆಯೋಣ. ಬರಬೇಕು ಪ್ರಮೋದ್ ಎಸ್ ಶಂಕರ್ ಅವರು. ಈ ಗುಂಪನ್ನ ಹುಟ್ಟಾಕ್ದವ್ರೆ ಇವರು. ಅವ್ರ ಮಾತು ಒಂದೆರಡು ಮಾತು ಕೇಳೋಣ ಅವರಿಂದ. ಎಲ್ಲರಿಗೂ ಒಳ್ಳೇದಾಗಲಿ. ನಾನು ಮೊದಲನೇ ಸಲ ಹೇಳಿದಾಗ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದು ನಿಮ್ಮಿಂದ ಆಗಿರೋದು. ಇಲ್ಲಿ ಯಾರ್ಯಾರು ಫಸ್ಟ್ ಜಾಯಿನ್ ಆದರೂ ನಾನು ಏನೋ ಒಂದು ಹೇಳಿರ್ಬೋದು, ಆದರೆ ಅದನ್ನ ನೀನು ಆಗುತ್ತೆ ಯೋಚನೆ, ನಿನ್ನ ಆಲೋಚನೆ ಸರಿ ಇದೆ ಅಂತ ಹೇಳಿದ್ದು ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಹಿಂಗೆ ಕೂಡಿ ಇನ್ನೂ ಸುಮಾರು ವರ್ಷಗಳ ಕಾಲ ಮುಂದೆ ಹೋಗೋಣ. ಒಳ್ಳೇದಾಗಲಿ, ಜೋರಾದ ಚಪ್ಪಾಳೆ. ಮುಂದಿನ ಸದಸ್ಯ ಈ ಟೇಬಲ್ ಟಾಪರ್ ಅಂತಾರಲ್ಲ, ಆ ಥರ ಅವನು ಟೇಬಲ್ ಟಾಪರ್. ಸೈಕಲ್ ಹೊಡೆದ್ರೆ 25 ಕಿಲೋಮೀಟ್ರು, ನಡೆದ್ರೆ 14 ಕಿಲೋಮೀಟ್ರು, ಓಡಿದ್ರೆ 5 ಕಿಲೋಮೀಟ್ರು, ಲೆಕ್ಕಕ್ಕೆ ಇಲ್ಲ ಅವ್ರಿಗೆ. ಸ್ಟಾಪ್ ವಾಚ್ ಸ್ಲೋ ಆಗುತ್ತೆ ಅವ್ರು ಓಡ್ತಾ ಇದ್ರೆ, ಅವ್ರು ನಡೀತಾ ಇದ್ರೆ. ಅಂತ ಒಬ್ಬ ವ್ಯಕ್ತಿ ನೋಡೋಕ್ಕೂ ಸಾಧ್ಯ ಇಲ್ಲ. ಆಮೇಲೆ ಪ್ರತಿ ವಾರನೂ 250 ಹೊಡ್ಕೊಂಡು ಒಂದು ವಾಚ್ನ ತಾಬಿಟ್ಟು ಅವ್ನು ಆಪಲ್ ವಾಚು. ಅಂತ ವ್ಯಕ್ತಿ, ಅವ್ರನ್ನ ಕರಿತಾ ಇದೀವಿ, ಬರಬೇಕು. ಫಸ್ಟ್ ಕ್ರೈ ಸಚಿನ್ ಅವರು. ಇಲ್ಲ ಇವ್ರು ಹಿಂಗೆ ಓಡ್ರಿ ಮುಂದರ್ಸೋಷ್ಟೊತ್ತಿಗೆ ಮುಗ ಮಜಾ ಬಂತು ಅಂತಾರೆ. ಗ್ಲಾಸ್ ಹಾಕೊಂಡು ನೋಡ್ಬೇಕಾಗತ್ತೆ. ಹೇಳಿ. ಭೀಮಕಾಯ ಮುಂಚೆ ಎಲ್ಲ ಮಾಡದೇ ಇರೋಕೆ ರೀಸನ್ ಹೋಗ್ತಾ ಇದ್ವಿ, ಆಕ್ಟಿವಿಟೀಸ್ ಎಲ್ಲ ಆದ್ರೂ ಓಡಾಡ್ದಿರಕ್ಕೆ. ಈಗ ಅದೊಂಥ ಇನ್ಸ್ಪಿರೇಷನ್, ಮಾಡಲೇಬೇಕು ಅನ್ಸುತ್ತೆ. ಮುಂಚೆ ಸುಮ್ಮನೆ ಇರೋಣ ಅಂತ ಅನ್ಸುತ್ತೆ, ಇವಾಗ ಹಿಂಗಿರಕ್ಕೆ ಆಗೋದೇ ಇಲ್ಲ. ನೋಡ್ತಾ ಒಬ್ರು ನೋಡ್ತಾ ಹೋಗೋಣ ಅನ್ನಿಸ್ತಾ ಇರುತ್ತೆ. ತುಂಬ ಚೆನ್ನಾಗಿದೆ. ವಿಲ್ ಕಂಟಿನ್ಯೂ ದಿಸ್ ಫಾರ್ ಎವರ್. ಮಾಡೋಣ, ಹಿಂಗೆ ಇರ್ತೀವಿ, ಮಾಡೋಣ ಅದನ್ನ. ಅಡಿಕ್ಟ್ ಆಗ್ಬಿಟ್ಟಿದ್ದೀರಾ ಬಿಡಿ, ಆಯ್ತು ಮಾಡಿ.
ಒಳ್ಳೇದಾಗ್ಲಿ ಹೇಳಿ. ಈ ವರ್ಷ ಇದೇ ಆಂಕರ್ ಬರ್ಬೇಕು ನಮಗೆ, ದಯವಿಟ್ಟು ಮೊದಲೇ ಬುಕ್ಕಿಂಗ್ ಮಾಡ್ಬಿಡಿ. ನಾವು ಆಂಕರ್ ಪಾರ್ಟಿಸಿಪೆಂಟ್ ಆಗಿ ಕನ್ವರ್ಟ್ ಇಲ್ಲ ಆಕ್ಚುಲಿ ನಾನು ಇಲ್ಲೇ ಇದ್ರೆ ಮಾಡ್ಬೋದಾಗಿತ್ತು. ನನ್ ಕಾರ್ಯಕ್ರಮ ಅಂತ ವಿದೇಶಕ್ಕೆಲ್ಲ ಹೋಗ್ತಾ ಇರ್ತೀನಿ, ಅದೆಲ್ಲ ಮಾಡಕ್ ಸ್ವಲ್ಪ ಕಷ್ಟ ಅಂತ ಹೇಳಿ ನನ್ನ ಕೈಲಿ ಆಗ್ತಾ ಇಲ್ಲ ಅಷ್ಟೇ. ನೋಡ್ತೀನಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೀನಿ. ಮುಖ್ಯ ಅತಿಥಿಗಳಾದಂತ ನಮ್ಮ ತಾಯಿ ಲತಮ್ಮ ಅವರು ಒಂದ್ 2 ಮಾತು ಆಡ್ಬೇಕು. ದಯವಿಟ್ಟು ಆಡಿ. ಎಲ್ಲ ಮಕ್ಕಳ ಬಗ್ಗೆ ಒಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಅಷ್ಟೇ. ಅಲ್ಲಿ ಆಯ್ತು, ಇಲ್ಲಿ ಹಿಂಗೆ ಮಾತಾಡಿ ಹಂಗೆ. ಎಲ್ಲರೂ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ದಾರೆ. ಇದೇ ತರ ಮುಂದುವರಿಲಿ ಅಂತ ನನಗೆ ಅವ್ರಿಗೆಲ್ಲ ಆಶೀರ್ವಾದ ಮಾಡ್ತೀನಿ. ನಿಮ್ಮ ಸರ್ ಅದೇನೋ ಜಾಕೆಟ್ ತರಕ್ ಹೋದಾಗ ಏನೋ ವಿಚಾರ ನಡೀತಂತಲ್ಲ, ಏನ್ ಸರ್? ಅಯ್ಯೋ ಆ ಮ್ಯಾಟ್ರ್ ಯಾಕೆ ಹೇಳ್ತೀರಾ? ಸಚಿನ್ ಅಂತಾನೆ ನೀವು ಕೇಳ್ತಾ ಇರೋದು? ಹೌದೌದು. ಅಯ್ಯೋ ಯಾಕೆ ಹೇಳ್ತೀರಾ ಸರ್? ಇವನಿಗೆ ಮದುವೆ ಆಗಿ ಒಂದು 10 ವರ್ಷದ ಮಗ ಇದೆ ಅನ್ನೋದು ನಂಬ್ತೀರಾ ನೀವು? ನಮ್ದಲ್ಲ ಏನ್ ಸರ್ ನಂಬ್ತೀರಾ? ಅದೇನೆ ವಯಸ್ಸು ನೋಡಿದ್ರೆ ಗೊತ್ತಾಗಲ್ವಾ ಸರ್? ಒಂಚೂರು ಮುಖ ಛಾಯೆ ಎಲ್ಲ ಗೊತ್ತಾಗುತ್ತೆ. ಅದ್ ಸರಿ, ಅದು ಓಕೆ. ಇವನಿಗೆ 10 ವರ್ಷದ ಮಗ ಅನ್ನೋದು ನಂಬ್ತೀರಾ? ನಮ್ದು 13 ವರ್ಷದವರೆಗೆ ಮಕ್ಕಳಾಯ್ತಾವಂತೆ, ಇವ್ರಿಗೆ ಅದು ಓಕೆ. ಈಗ 10 ವರ್ಷದ ಮಗ, 36 ವರ್ಷದ ಅಪ್ಪ, ಓಕೆನಾ? ಅಪ್ಪ ಮಗುನ್ ಚಡ್ಡಿ ಹಾಕತ್ತೆ ಅನ್ನೋದು ನೀನ್ ನಂಬ್ತೀರಾ? ಶಾರ್ಟ್ಸ್ ಬರುತ್ತಲ್ಲ ಹಿಂಗೆ ಮನೆ ಹತ್ರ ಹಾಕೋದೆಲ್ಲ, 10 ವರ್ಷದ ಮಗುನ್ ಇವ್ನ ಹಾಕತ್ತೆ ಅಂದ್ರೆ ನೀವು ನಂಬ್ತೀರಾ? ಆ ತರ ವ್ಯಕ್ತಿನೇ ಅವನು. ಅಯ್ಯೋ ಸರ್, ಅದು ಅಲ್ಲಿ ತಡ್ರಿ, ಜಾಕೆಟ್ ತಗೊಬರಕ್ ಹೋಗಿದ್ವಲ್ಲ, ಲಾಸ್ಟ್ ಇವನಿಗೆ ಅದು ಸಿಕ್ಕಾಪಟ್ಟೆ ಲೂಸು, ಎಕ್ಸೆಸ್ ಬೇಕು ಅಂತ ಹುಡುಕ್ತಾ ಇದೀವಿ. ನೀವ್ ಹೇಳದ್ ನೋಡಿರಿ, ಮಗ ದಪ್ಪ ಅವನು, ಇವನ್ ಸಣ್ಣ ಅವನು. ಕರೆಕ್ಟ್ ಆಗಿ ಈಗ ಮ್ಯಾಟ್ರಿಕ್ ಬರ್ತಿ, ಮಗನೇ ದಪ್ಪಗಿರೋದು, ಇವ್ನು ಸಣ್ಣಗೋನೆ. ಆ ತರ ಆಗಿ ಒಂಚೂರು ಲೂಸ್ ಆದ್ರೂ ಪರವಾಗಿಲ್ಲ ಅಂದ್ರೆ ಎಸ್ ತಂದಿದ್ವಿ ಇವನಿಗೆ. ಈ ತರ ಎಲ್ಲರೂ ಕೇಳಿದಿರಾ? 10 ವರ್ಷ 36 ವರ್ಷ 26 ವರ್ಷ ಗ್ಯಾಪ್ ಇರೋ ಮಕ್ಳು ಅಪ್ಪ ಮಗನ್ನೇ ಮೀರಿಸ್ತಾವನೆ ಅಂದ್ರೆ ಖಂಡಿತ. ನಾನು ಆಲ್ ಓವರ್ ವರ್ಲ್ಡ್ ಎಲ್ಲ ಸುತ್ತಬಿಟ್ಟಿದ್ದೀನಿ. ಇದು 2300ನೇ ಶೋ. ಇದು ಪ್ರಥಮ ಬಾರಿ ನಾನು ಕೇಳ್ತಾ ಇರೋದು ಈ ತರ ನಡೆದಿರೋದು ಇನ್ಸಿಡೆಂಟ್. ಇಂಡಿಯಾದಲ್ಲೇ ಫಸ್ಟ್ ಅನ್ಸತ್ರೆ ಇದು. ನಾನು ತುಂಬಾ ಕಡೆ ಓಡಾಡಿದ್ದೀನಿ, ಆಲ್ ಓವರ್ ಆಂಕರಿಂಗ್ ಎಲ್ಲ ಮಾಡ್ತೀನಲ್ಲ, ಆಲ್ ಓವರ್ ವರ್ಲ್ಡ್ ಎಲ್ಲ ಮಾಡಿದ್ದೀನಿ. ಬಟ್ ಈ ತರ ನೋಡಿರೋದು ಕಡಿಮೆ. ನಾನು ಈ ತರ ಸೈಜ್ ಇಶ್ಯೂಸ್ ಬಂದ್ರೆ ಅಷ್ಟರಾಗಿ ಹೋಗ್ಬೇಕಾಗುತ್ತೆ. ಖಂಡಿತ ಭೀಮಾಕಾಯ ತಂಡದವರಿಗೆ ಪ್ರಮೋದ್ ಮತ್ತೆ ಸುಹಾಸ್ ಕಡೆಯಿಂದ ಒಂದು ಕಿರು ಕಾಣಿಕೆ ತಂದಿದ್ದಾರೆ. ಇದನ್ನು ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ನಾನು ಕೇಳ್ಕೊಂಡಿದ್ದಾರೆ, ಅದರಿಂದ ಕೊಡ್ತಾ ಇದ್ದೀನಿ. ಶ್ರೀನಿವಾಸ್ ಮೊದಲೇ ಹೇಳ್ದಂಗೆ ಅವ್ರು ಕ್ಯಾಲೋರೀಸ್ ಬರ್ನಲ್ಲಿ ಹಿಂದೆ ಉಳಿದಿದ್ದಾರೆ. ಬಟ್ ಆದರೂ ಮಾಡಬೇಕು ಅನ್ನೋ ಛಲ ಇದೆ ಅವ್ರಿಗೆ. ಅದು ಇಂಪಾರ್ಟೆಂಟು ಮನುಷ್ಯಂಗೆ. ನಾವು ಮಾಡ್ತೀವೋ ಬಿಡ್ತೀವೋ, ಮಾಡೋದಂತ ಛಲ ಇದೆಯಲ್ಲ ಅದು ಇಂಪಾರ್ಟೆಂಟು. ಅದಕ್ಕೋಸ್ಕರ ಮತ್ತೆ ಸುಹಾಸ್ ಮತ್ತೆ ಪ್ರಮೋದ್ ಕಡೆಯಿಂದ ಒಂದು ಕಿರು ಕಾಣಿಕೆ ಸ್ವೀಕರಿಸ್ಬೇಕು. ಒಂದು ಕಿರು ಕಾಣಿಕೆ ಸುಹಾಸ್ ಮತ್ತೆ ಪ್ರಮೋದ್ ಅವರಿಂದ ಕಾಂಬ್ಳಿ ಅವ್ರಿಗೆ. ಕಾಂಬ್ಳಿ ಅವರು ಈ ಭೀಮಾಕಾಯ ತಂಡ ಯಾವಾಗ ಸ್ಟಾರ್ಟ್ ಆಯಿತು ಅವಾಗ ಸ್ಟಾರ್ಟಿಂಗ್ ಒಂದು 4-5 ವಾರ ತುಂಬ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಎಲ್ರಿಗೂ ಇವ್ರನ್ನ ನೋಡಿ ಏನು ಕಾಂಬ್ಳಿ ಈ ಥರ ಓಡ್ತಾವನೆ, ಈ ಥರ ಮಾಡ್ತಾವನೆ ಅಂತ ಉಚ್ಚಬರಿಸಿದಂಥ ವ್ಯಕ್ತಿ. ಮತ್ತು ಮಧ್ಯದಲ್ಲಿ ಸ್ವಲ್ಪ ಕಡಿಮೆ ಆಗಿದೆ ಅವ್ರದ್ದು, ಅವರೇಜ್ ಇಳಿದಿದೆ. ಮತ್ತು ಇತ್ತೀಚೆಗೆ ಮತ್ತೆ ಜಾಸ್ತಿ ಮಾಡ್ಕೊಂಡಿದ್ದಾರೆ. ಅದೇ ಕಂಟಿನ್ಯೂ ಮಾಡಲಿ. ಈ ಓಡೋಕ್ಕೆ ಅಂತಲೇ ಆಪಲ್ ವಾಚ್ ತಂದವ್ರೆ. ಆಪಲ್ ವಾಚ್ ದುಡ್ಡುಗೋಸ್ಕರ ಸರಿ ಓಡ್ತಾರೆ ಇವರು. ಖಂಡಿತ ನಿಮ್ಗೆ ಒಳ್ಳೇದಾಗಲಿ, ಓಡಿ ಸರ್. ಥ್ಯಾಂಕ್ ಯು. ಈ ಗಿಫ್ಟ್ ಕೊಟ್ಟಂತ ಪ್ರಮೋದ್ ಶಂಕರ್ ಮತ್ತೆ ಸುಹಾಸ್ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಜಗದೀಶ್ ಅವರು ಒಂದು ಮಾತು ಹೇಳಿದ್ರು, ಟಿ ಶರ್ಟ್ ಇಸ್ಕೊಬೇಕಾದ್ರೆ ಮತ್ತೆ ಸೇರ್ತೀನಿ ಅಂತ. ಆನ್ ದ ಸ್ಪಾಟ್ ಅವಾರ್ಡ್ ಅಂತ ಕೊಡಬೇಕು ಅಂತ ನನಗೆ ಅನಿಸ್ತು. ಆನ್ ದ ಸ್ಪಾಟ್ ಡಿಸೈಡ್ ಮಾಡಿದೆ ನಾನು ಗಿಫ್ಟ್ ಕೊಡಬೇಕು ಅಂತ. ಅದಕ್ಕೋಸ್ಕರ ಅವರಿಗೆ ಯಾರಿಗೂ ತರದಿರೋ ಸ್ಪೆಷಲ್ ಕೀ ಬಂಚ್ ತಂದು ಕೊಡ್ತಾ ಇದ್ದೀನಿ. ಹಾಗೂ ಪ್ರಮೋದ್ ಕಡೆಯಿಂದ ಈ ಕಿರು ಕಾಣಿಕೆ. ನನಗೆ ಗಿಫ್ಟ್ ಕೊಟ್ಟಂಥ ಸುಹಾಸ್ ಆ್ಯಂಡ್ ಪ್ರಮೋದ್ ಅವ್ರಿಗೆ ಧನ್ಯವಾದಗಳು. ನಾನು ಮುಂದಿನ ದಿನಗಳಲ್ಲಿ ಈ ಗ್ರೂಪಿಗೆ ಮತ್ತೆ ಆಗುತ್ತೇನೆ, ಮತ್ತೆ ನನ್ನ ಕ್ಯಾಲರೀಸ್ ಬರ್ನ್ ಮಾಡಿ ತೋರಿಸ್ತೇನೆ ಅಂತ ಹೇಳ್ತೀನಿ. ಮುಂಚೆನೆ ಹೇಳ್ದಂಗೆ ಬಹುಮಾನ ವಿತರಣೆ ಸಮಯದಲ್ಲಿ ಟೇಬಲ್ ಟಾಪರು ಸಚಿನ್ ಅವರು, ನೀವು ಊಹಿಸೋಕ್ಕೆ ಸಾಧ್ಯ ಇಲ್ಲ. ಒಂದು ಹಂಗೆ ಗೆಸ್ ಮಾಡಿ ಹೇಳಿ, ಒಂದು ವರ್ಷದಲ್ಲಿ ಎಷ್ಟು ಲಕ್ಷ ಕ್ಯಾಲೋರೀಸ್ನ ಬರ್ನ್ ಮಾಡಿದ್ದಾರೆ ಅಂತ ಒಂದು ಊಹಿಸೋಕ್ಕೂ ಸಾಧ್ಯ ಇಲ್ಲ. 1,60,000 ಕ್ಯಾಲೋರೀಸ್ ಬರ್ನ್ ಮಾಡಿದ್ದಾರೆ. ಅದನ್ನು ನೀವು ಆವ್ರೇಜ್ ಆಗಿ ಪ್ರತಿದಿನಕ್ಕೆ ತಗೊಂಡ್ರೆ 450 ಕ್ಯಾಲೋರೀಸ್ನ ಬರ್ನ್ ಮಾಡಿದ್ದಾರೆ. ಬರೀ ಏನೂ ಇಲ್ದಲೇ ಅಷ್ಟು ಬರ್ನ್ ಮಾಡಿಬಿಟ್ಟವ್ರೆ.
ಇವಾಗ ಅದಕ್ಕೆ ಅಂತಾನೆ ವಾಚ್ ತಗೊಂಡವ್ರೆ. ವಾಚು ಈ ದುಡ್ಡಿಗೋಸ್ಕರ ಇವ್ರೀಗ 4,500 ಇರೋದೀಗ 9,000 ಆದ್ರೂ ಆಗ್ಬೋದು, ಹೇಳಕ್ಕಾಗಲ್ಲ. ಒಳ್ಳೇದಾಗ್ಲಿ, ಓಡಿ ಸರ್. ತುಂಬಾ ಒಳ್ಳೇದಾಗಿದೆ ಗ್ರೂಪಿಂದ. ಅದೇ ಹೇಳ್ದ, ನಾನು ಅವಾಗ ಹೇಳ್ದಂಗೆ ಇನ್ಸ್ಪಿರೇಷನ್ ಇದು ಒಂಥರ. ಸುಮ್ಮನೆ ಇದ್ರೆ ಕೂರಕ್ ಬಿಡೋದಿಲ್ಲ. ಸಂಜೆ ಆಗ್ತಾ ನೋಡ್ತಾ ಇದ್ರೆ ಎದ್ದು ಹೋಗ್ಬಿಡೋಣ ಅಂತ ಅನ್ಸ್ಬಿಡುತ್ತೆ. ಒಬ್ರು ನೋಡ್ತಾ ಸ್ಟಾರ್ಟಿಂಗ್ ಅಲ್ಲಂತೂ ಕಾಮ್ಲಿ ಹುಚ್ಚೆಪ್ಸ್ಬಿಟ್ಟಿದ್ದೆ ಎಲ್ಲರಿಗೂ. ನೀವು ಹೇಳ್ದಂಗೆ ಅವ್ನು ನೋಡಿ ಸಂಜೆ ಆಯ್ತು ಅಂದ್ರೆ ಏನು ಹಿಂಗ್ ಕೊಡ್ತಲ್ಲ ಹಿಂಗ್ ಮಾಡ್ದಂತ ನಾವು ಸುಮ್ ಕೂತ್ರೆ ಎದ್ದು ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ, ವೆರಿ ಯೂಸ್ಫುಲ್. ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮನ್ನ ನೋಡಿ ನಮಗೆ ಖುಷಿ ಆಗ್ತದೆ. ಕಾರ್ ಬಿಟ್ಟಿಗೆ ಮನೆಗೆ ನಾನು ನಡ್ಕೊಂಡು ಹೋಗ್ಬಿಡ್ತೀನಿ ಸರ್. ಕಿರುಕಾಣಿಕೆ ಸುಹಾಸ್ರವ್ರಿಗೆ ತಗೋಬೇಕು, ಪ್ರಮೋದ್ ಅವ್ರ ಕಡೆಯಿಂದ. ಸುಹಾಸ್ರವರು ಇವರು ತುಂಬ ಮೊದಲನೇ ದಿನಗಳಲ್ಲಿ ಇವರು ಯಾವ ಥರ ಅಂದರೆ ಅಷ್ಟು ಸೋಂಬೇರಿ ಆಗಿದ್ದಂಥ ವ್ಯಕ್ತಿ. ಇವರು ಲ್ಯಾಪ್ಟಾಪ್ನು ಕೂಡ ಮನೆ ಕಂಡು ಹಿಂಗೆ ಇಟ್ಕೊಂಡು ವರ್ಕ್ ಮಾಡ್ತಿದ್ದಂಥ ವ್ಯಕ್ತಿ ಇವತ್ತು ಈ ಇದರಲ್ಲಿ 36 ಇದ್ದಂಥ ಸೊಂಟದ ಸೈಜ್ನ 34ಗೆ ಇಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ 30 ಆಗುತ್ತೆ ಅಂತ ಹೇಳಿದ್ದಾರೆ ಅವರೇ. ಇವತ್ತು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಗ್ರೂಪಲ್ಲೂ ಅಷ್ಟೇ, ಎಲ್ಲ ವಿಚಾರದಲ್ಲೂ ಅಷ್ಟೇ. ಅವ್ರಿಗೂ ಒಂದು ಕಿರುಕಾಣಿಕೆ ಪ್ರಮೋದ್ ಅವ್ರು ಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ, ಅವರು ಒಂದು ಮಾತಾಡಲಿ. ಎಲ್ಲ ನೀವು ಹೇಳ್ದಂಗೆ ಈ ಇದೇ ಎಂತೂಸಿಯಾಸಮ್ ಉಳಿಸ್ಕೊತೀನಿ. ಖಂಡಿತ ನೆಕ್ಸ್ಟ್ ಇಯರ್ ಒಳ್ಳೆ ಕ್ಯಾಲರೀಸ್ ಬರ್ನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಗಿಫ್ಟ್. ಥ್ಯಾಂಕ್ ಯು. ಆಯಿತಾ? ಮುಂಚೆನೇ ಹೇಳ್ದಂಗೆ ಈ ಗ್ರೂಪಿನ ರೂವಾರಿ, ಈ ಗ್ರೂಪ್ ಹುಟ್ಟೋದಕ್ಕೆ ಇವರೇ ಕಾರಣ. ಇವರ ಆಲೋಚನೆಯಿಂದನೇ ಈ ಗ್ರೂಪ್ ಹುಟ್ಟಿದೆ. ಆ ಗ್ರೂಪಿಂದ ತುಂಬ ಜನಕ್ಕೆ ಒಳ್ಳೆಯದಾಗ್ತಿದೆ, ಅದೇ ಸಂತೋಷ. ಅವ್ರಿಗೆ ಸುಹಾಸ್ ಕಡೆಯಿಂದ ಒಂದು ಕಿರುಕಾಣಿಕೆ ಅಂದಾಗೆ ಇವರು ಏನು ಕಡಿಮೆ ಕ್ಯಾಲೋರೀಸ್ನ ಬರ್ನ್ ಮಾಡಿಲ್ಲ. ಸಚಿನ್ ಅವ್ರಿಗಿನ್ನ ಸ್ವಲ್ಪ ಕಡಿಮೆ, 1,50,000 ಒಂದು ವರ್ಷದಲ್ಲಿ ಸರಾಸರಿ ತೊಗೊಂಡ್ರೆ. ಇವರು ಕೂಡ ದಿನದ ಸರಾಸರಿ ತೊಗೊಂಡ್ರೆ ಒಂದು 400 ಕ್ಯಾಲೋರೀಸ್ ಥರನೇ ಬರ್ನ್ ಮಾಡಿದ್ದಾರೆ ಇವರು. ಇವ್ರು ಮಾಡ್ತಾ ಇರೋದು ಒಳ್ಳೆ ಕಾಂಪಿಟೇಷನ್ ಇದೆ ಇವ್ರಿಗೂ ಮತ್ತು ಸಚಿನ್ ಅವ್ರಿಗೂ. ಮುಂದಿನ ದಿನಗಳಲ್ಲಿ ಇವರು ಅವ್ರನ್ನ ಮೀರ್ಸಂಗಾಗಲಿ ಅಂತ ಈ ತಂಡದ ವತಿಯಿಂದ ನಾವು ಕೇಳ್ಕೊತಾ ಇದ್ದೀವಿ. ನೀವು ಕೇಳ್ಕೊಳ್ಳಿ. ಅವ್ರ ಕಡೆಯಿಂದ ಒಂದೆರಡು ಮಾತು ಕೇಳೋಣ, ಏನು ಹೇಳ್ತಾರೆ. ತುಂಬ ಧನ್ಯವಾದಗಳು. ಗಿಫ್ಟ್ ಕೊಟ್ಟಂತ ಸುಹಾಸ್ ಅವ್ರಿಗೆ ನಮ್ಮ ಕಾರಿನ ಸಿಂಬಲ್ ಆಗಿರೋಂಥ ಕೀಚೇನ್ ಕೊಟ್ಟಿದ್ದೀರಾ. ನನಗೆ ಖುಷಿ ಆಗ್ತಿದೆ ಇದನ್ನು ನೋಡಿ. ಥ್ಯಾಂಕ್ಸ್. ನಾ ಹೇಳ್ದಂಗೆ, ನೀವೆಲ್ಲ ಹೇಳ್ದಂಗೆ ನೋಡೋಣ. ಸಚಿನ್ನಲ್ಲಿ ಕ್ಯಾಲರೀಸಲ್ಲಿ ಬರ್ನ್ ಮಾಡ್ಬೋದು, ಬಟ್ ಈ ದೇಹ ದಂಡನೆ ಮಾಡಿ ಅವನಂಗೆ ದೇಹ ರೂಪಿಸ್ಕೊಳ್ಳೋದು ಕಷ್ಟ ಇದೆ. ಕ್ಯಾಲರೀಸಲ್ಲಿ ಒಂದೆರಡು ತಿಂಗಳು ಹೊಡಿಬೋದು, ದೊಡ್ಡದಲ್ಲ. ಆದರೆ ದೇಹ ರೂಪಿಸ್ಕೊಳ್ಳೋದು ತುಂಬ ಕಷ್ಟ ಇದೆ. ಬಟ್ ಪ್ರಯತ್ನ ಪಡ್ತೀನಿ, ಬಿಡೋದಿಲ್ಲ. ಥ್ಯಾಂಕ್ಸ್. ನಮ್ಮ ಪ್ರೀತಿಯ ಕರವಲೆಗೆ ಹೋಗೊಟ್ಟು ಇಲ್ಲಿವರೆಗೂ ಆಗಮಿಸಿರುವ ಸುಪ್ರೀತ್ ಅವರಿಗೆ 2-3 ಸಲ ಈ ಪ್ರೋಗ್ರಾಮ್ ಪೋಸ್ಟ್ಪೋನ್ ಆದ್ರೂ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ದೆ ಸರಿಯಾದ ಸಮಯಕ್ಕೆ ಬಂದು ನಮ್ಮೆಲ್ಲರ ಪ್ರೀತಿಗೆ ಅವರ ಒಂದು ಕ್ರಿಯಾಶೀಲ ಮಾತುಗಳಿಂದ ನಮ್ಮನ್ನೆಲ್ಲ ರಂಜಿಸಿ ಹಾಗೂ ಈ ಕಾರ್ಯಕ್ರಮವನ್ನು ಅದ್ಭುತವಾಗಿ ನಡೆಸಿಕೊಟ್ಟಿದ್ದಕ್ಕೆ, ಹಾಗೂ ಮುಂದಿನ ವರ್ಷ 2025ರಲ್ಲಿ ಅವರು ನಮ್ಮ ಗ್ರೂಪಿಗೆ ಜಾಯ್ನ್ ಆಗಿ ನಮ್ಮನ್ನೆಲ್ಲ ಬೀಟ್ ಮಾಡಲಿ ಅಂತ ಅನ್ನೋದು ಇನ್ಸ್ಪಿರೇಷನ್ಗೋಸ್ಕರ ನಾನೊಂದು ಸ್ಪೆಷಲ್ ಗಿಫ್ಟ್ ತಂದಿದ್ದೀನಿ ಅವ್ರಿಗೋಸ್ಕರ. ಈ ಲೈಟರಲ್ಲಿ ಬರೋ ಸ್ಪಾರ್ಕ್ ಥರ ಅವ್ರಿಗೆ ಈ ಸ್ಪಾರ್ಕು ಹತ್ಕೊಳ್ಳಿ ನಮ್ಮ ಗ್ರೂಪಿಗೆ ಸೇರೋಕ್ಕೆ. ಈ ಕಿರುಕಾಣಿಕೆನೆಲ್ಲ ನಮ್ಮೆಲ್ಲ ಟೀಮ್ ಮೆಂಬರ್ಸ್ ಕಡೆಯಿಂದ ಅವ್ರಿಗೆ ವಿತರಿಸ್ತಾ ಇದ್ದೀವಿ. ಈ ಒಂದು ಕಾಣಿಕೆಯನ್ನು ತಂದಿರ್ತಕ್ಕಂಥ ಭೀಮಕಾಯ ತಂಡಕ್ಕೆ ತುಂಬ ಥ್ಯಾಂಕ್ಸ್. ಎಲ್ಲ ಮುಗೀತು ಪ್ರೋಗ್ರಾಮು. ಟೈಮ್ ಎಷ್ಟಾಯ್ತು ಗುರು? 6:30 ಬೇರೆ ಆಯ್ತು. ಕಾಂಬ್ಳಿ ಬೇರೆ ಬಂದವನೇ. ಕಾಂಬ್ಳಿ ಎಲ್ಲೋ 2 ಬಾಟ್ಲು ತರ್ತೀನಿ ಅಂದಿದ್ದೆ, ಇಲ್ಲಿ ಕಾಣ್ತಾನೆ ಇಲ್ಲ. ಕರೆಕ್ಟ್ ಅಲ್ವಾ? 2 ನಿಮಿಷ ಇರು. ಓ, ಒಳ್ಳೆ ಫಾರಿನ್ ಸಸ್ತಾ ಮಾಲು ಬಂದಿರೋದು ನೋಡಿ. ಯಾನೇನು ಹೇಳಿಲ್ಲ, 2 ಫಾರಿನ್ ಸಸ್ತಾ ಮಾಲ್ ತರ್ತೀನಿ ಅಂದಿದ್ದಪ್ಪ. ತಗೊಂಡ್ರ ಜಾಯ್ ಮಾಡಿ ಮತ್ತೆ ಸ್ವಲ್ಪ ಬಾತ್ರೂಮ್ ಹೋಗಿ ವಾಟರ್ ಬಾಟ್ಲ್ ಎಲ್ಲ ಕಣ ಕೇಳಿದ್ದು, ಲಿಕ್ಕರ್ ಬಾಟ್ಲು. ನಾನೇ ಸರ್, ಅವರಿಗೆ ಸಪ್ರೇಟ್ ಪೇಮೆಂಟೇ ಬಂದಿರೋದು. ಎಲ್ರಿಗೂ ಒಳ್ಳೆದಾಯ. ಎಲ್ಲ ಒಂದು ಲೈಕ್ ಕೊಡಿ ಭೀಮಕಾಯ.